ವೃದ್ಧಾಶ್ರಮಕ್ಕೆ ಅಕ್ಕಿ ಬೇಳೆ ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ದಸ್ತಗೀರ್ ಸಾಬ್ ನಿಟಾಲ್. ದಾನ ಧರ್ಮ ಪರೋಪಕಾರ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮರಿಯಪ್ಪ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ದಾನ ಧರ್ಮ ಪರೋಪಕಾರ ಗುಣಗಳನ್ನು ಬೆಳೆಸಿಕೊಂಡು ಜೀವನವನ್ನು ನಡೆಸಬೇಕು ಅಂತ ನಿಟಾಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷ ಮರಿಯಪ್ಪ ಹನುಮಪ್ಪ ಸುಳ್ಳರ್ ಅವರು ಹೇಳಿದರು. ಅವರು ನಿಟಾಲಿ ಗ್ರಾಮದ ದಸ್ತಗೀರ್ ಸಾಬ್ ಅಂಗಡಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಕುಕ್ನೂರು ಪಟ್ಟಣದ ವೃದ್ಧಾಶ್ರಮಕ್ಕೆ ಹಣ್ಣು, ಅಕ್ಕಿ, ಬೇಳೆ, ಉಪ್ಪಿನಕಾಯಿ ವಿತರಣೆ ಕಾರ್ಯಕ್ರಮದಲ್ಲಿ ಆಹಾರ ಪದಾರ್ಥಗಳನ್ನು ವಿತರಿಸಿ ಮಾತನಾಡಿದರು. ಸಮಾಜದಲ್ಲಿ ಸಾಕಷ್ಟು ಶ್ರೀಮಂತರಿದ್ದರು, ಎಲ್ಲರಲ್ಲಿಯೇ ಪರೋಪಕಾರ ಮಾಡುವ ಗುಣ ಇರೋದಿಲ್ಲ. ಆದರೆ ನಮ್ಮ ದಸ್ತಗೀರ್ ಸಾಬ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮಕ್ಕೆ ಆಹಾರ ಪದಾರ್ಥ ವಿತರಿಸುವುದಲ್ಲದೆ ತಮ್ಮ ಅಂಗಡಿಯಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಒತ್ತು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನೋಟ್ಬುಕ್, ಪೆನ್ಗಳನ್ನು ಕೊಡಲು ಮುಂದಾಗಿದ್ದು ಇವರ ಕಾರ್ಯ ಶ್ಲಾಘನೀಯವಾದದ್ದು. ಇವರ ಮುಂದಿನ ಜೀವನ ಸುಖಕರವಾಗಲಿ ಅಂತ ಶುಭವನ್ನು ಹಾರೈಸಿದರು. ಸಾಬ್ ನಿಟ್ಟಾಲಿ ದಸ್ತಗೀರ್ ಸಾಬ್ ಮಸ್ತೂರ್ ಅಂಗಡಿಯವರು ಅವರ ದಿನಾಂಕದ ಅಂಗವಾಗಿ ವೃದ್ಧರಿಗೆ ಇವತ್ತಿನ ದಿವಸ ಅವರು 20 kg ಪ್ಯಾಕೆಟ್ ಅಕ್ಕಿ, 5 kg ಬೇಳೆ, 1 ಉಪ್ಪಿನ ಡಬ್ಬಿ, ಆಮೇಲೆ ಬಾಳೆಹಣ್ಣು ವೃದ್ಧರಿಗೆ ವಿತರಣೆ ಮಾಡಿದ್ರು ಅಂತ ಹೇಳಿ ಶುಭ ಸಂದರ್ಭದಲ್ಲಿ ಮಾತಾಡಿದ್ರು. ನಂತರ ದಸ್ತಗೀರ್ ಸಾಬ್ ಅಂಗಡಿಯವರು ಮಾತನಾಡಿ, ನನಗೆ ಬಹಳ ದಿನಗಳಿಂದ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಬೇಕು ಎನ್ನುವ ಆಸೆ ಇತ್ತು. ಅದರಂತೆ ಇಂದು ನನ್ನ ಜನ್ಮದಿನವಾಗಿದ್ದು ವೃದ್ಧಾಶ್ರಮಕ್ಕೆ ಅಕ್ಕಿ, ಬೇಳೆ, ಹಣ್ಣುಗಳನ್ನು ಕೊಡುವ ಇಚ್ಛೆಯಿಂದ ಅವುಗಳನ್ನು ವಿತರಣೆ ಮಾಡಿದ್ದು ನನಗೆ ಸಂತೃಪ್ತಿಯನ್ನು ನೀಡಿದೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವ ಮಹದಾಸಿದ್ದು ಭಗವಂತನ ಆಶೀರ್ವಾದದೊಂದಿಗೆ ಮುಂದೆ ಇನ್ನೂ ಹೆಚ್ಚು ಸೇವೆ ಸಲ್ಲಿಸ್ತೇನೆ ಅಂತ ಹೇಳಿದರು. ಸಂದರ್ಭದಲ್ಲಿ ನಿಠಾಲಿಯ ಬಸವಂತಪ್ಪ ದೊಡ್ಮನಿ, ವೃದ್ಧಾಶ್ರಮದ ಮಹೇಶ್ ಜೋಶಿ ಹಾಗೂ ವೃದ್ಧರಾದ ಶಂಕರಪ್ಪ ಕುದ್ರಿ, ನೂರಂದಪ್ಪ ಕಲ್ಯಾಣಿ, ಕೃಷ್ಣಮೂರ್ತಿ ಮುಳುಗುಂದ, ರಾಮಣ್ಣ ಬಲ್ಲಾಳ್, ಪಾರ್ವತಿ ಕುದ್ರಿ, ಪದ್ಮಾವತಿ ಕಾಮತ್, ಶಿವಮ್ಮ, ಯಲ್ಲವ್ವ ದೊಡ್ಮನಿ ಸೇರಿದಂತೆ ಇತರರು ಇದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕುಕ್ನೂರು. ಕುಕ್ನೂರು ಪಟ್ಟಣದ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ತಮ್ಮ ಹುಟ್ಟಹಬ್ಬವನ್ನು ಆಚರಿಸುವುದರ ಮೂಲಕ ವೃದ್ಧರಿಗೆ 25 kg ಅಕ್ಕಿಯನ್ನು ಹಾಗೂ 5 kg ಬೇಳೆಯನ್ನು ಹಾಗೂ 1 ಉಪ್ಪಿನಕಾಯಿ ಡಬ್ಬಿಯನ್ನು ಜೊತೆಗೆ ಬಾಳೆಹಣ್ಣನ್ನು ವಿತರಣೆ ಮಾಡಿ ವೃದ್ಧರ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಿಲಾಷೆಯಿಂದ ಇವತ್ತು ವೃದ್ಧಾಶ್ರಮಕ್ಕೆ ಅಕ್ಕಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇವರೆಲ್ಲರ ಪರವಾಗಿ ನಾವು ಇವತ್ತು ಕೇಳ್ಕೊಳ್ತೀವಿ. ಹಾಗೂ ಎಷ್ಟೋ ಜನ ಸಮಾಜದಲ್ಲಿ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಇವತ್ತಿನ ದಿನಮಾನದಲ್ಲಿ. ಆದರೆ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಮನೋಭಿಲಾಷೆ ಎಲ್ಲರಿಗೂ ಇರೋದಿಲ್ಲ. ಅಂತೆ ಇವರೇನು ದಸ್ತಗೀರ್ ಸಾಬ್ ಅವರು ವೃದ್ಧರಿಗೆ ಏನೋ ನನ್ನ ಕೈಲಾದದ್ದು ಇವತ್ತು ಒಂದು ಸಹಾಯ ಮಾಡೋಣ, ಇವತ್ತು 4 ಜನಕ್ಕೆ ಅನ್ನದಾನ ಮಾಡಿದ ಅದು ಮಹಾದಾನ, ಅನ್ನದಾನ ಶ್ರೇಷ್ಠ ದಾನ, 4 ಜನಕ್ಕೆ ಅನ್ನ ಹಾಕಿದ ಭಗವಂತ ನಮ್ಮನ್ನು ಇದೇ ರೀತಿ ಹರಸ್ತಾನ ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಜನ್ಮ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ವರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಭಗವಂತ ಅವರಿಗೆ ಆಯುರಾರೋಗ್ಯ ಭೋಗಭಾಗ್ಯಗಳು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಏನೇನು ಆಸೆ ದೇವರಿಗೆ ಪಾಪ ಅರ್ಪಣೆ ಅಂದಾಗ ಅವ್ರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಂಡು ನನಗೆ ಭಾಳ ಆಸೆ ಇತ್ತು ಸರ್. ಹಂಗಾಗಿ ನಾನು ಸ್ವಲ್ಪ ನನ್ನ ಎಷ್ಟು ಕೆಪಾಸಿಟಿ ಐತಿ ಅಷ್ಟರಲ್ಲಿ ನಾನು ಮಾಡೋಕತ್ತೀನಿ. ಮುಂದೆ ದೇವ್ರು ನನಗೆ ಏನಾರು ಕೊಟ್ಟರೆ ನಾನು ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಮಾಡ್ತೀನಿ. ಆದ್ರೆ ನನ್ನ ಮಕ್ಕಳಿಗೆ ನಮ್ಗೆ ಒಳ್ಳೇದು ಮಾಡಲಿ ದೇವ್ರು ಅಂತೇಳಿ ನಾವು ನಮ್ಮ ಹತ್ರ ಕೈಲಿ ಇಟ್ಟೈತೆ ಅಷ್ಟು ನಾವು ಏನಿಗೆ ಕೊಡ್ತಾ ಇದ್ದೀವಿ ಸರ್. ನಮ್ಮದು ಬಸ್ ಸ್ಟ್ಯಾಂಡಿಂದ ನಮ್ಮದು ದಸ್ತಗೀರ್ ಪೆನ್ ಸ್ಟೋರ್ ಅಂತ ಅಂಗಡಿ ಮಾಡಿ ಸರ್, ಹೊಳೆ ಅಂಗಡಿ, ಆಮೇಲೆ ಸ್ಟೇಷನರಿ ಅಂಗಡಿ. ನಮ್ದು ಅದೊಂದು ಉದ್ಯೋಗ ಮೇಲೆ ನಾವು ಸ್ವಲ್ಪ ದೇವರು ಅನ್ನ ಕೊಡ್ತಾರೆ. ನಾವು ಇದರಲ್ಲಿ ನಮ್ಮದು ಭಾವನೆ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಅವರಿಗೆ, ಅರ್ಧ ರೊಟ್ಟಿ ನಮ್ಗೆ ಅಂತೇಳಿ ನಮ್ಮ ಭಾವನೆ ಐತಿ. ನಮ್ಗೆ ಎಷ್ಟು ದೇವರು ಒಳ್ಳೇದು ಕೊಟ್ಟು ಸಾಕ್ರಿ. ಇದಕ್ಕಿಂತ ಹೆಚ್ಚಿನಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಹೆಂಡ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮಿಂದ ಏನು ಜನ ಇರ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಅವ್ರಿಗೆಲ್ಲರನ್ನೂ ಚಲೋ ಇಟ್ಟಿರಲಿ. ದೇವರೆಲ್ಲ ಭಗವಂತದಿಂದ ಕಣ್ಣಿಂದ ಎಲ್ಲ ಚಲೋ ನೋಡಲಿ ಅಂತ ನಮ್ದು ಒಂದು ಆಸೆ. ಬುಕ್, ಕಿಂಗ್ ಸೈಜ್ ಕಾಪಿ, ಆಮೇಲೆ ಅಪ್ಸರ ಸೀಸ್ ಕಟ್ಟಿ ಇವೆಲ್ಲ ಏನದಾವನ್ರಿ ಅವನ್ನ ಹೋಲ್ಸೇಲ್ ರೇಟ್ನಲ್ಲೇ ಕೊಡ್ತಾ ಇದ್ದೀವಿ. ಆಮೇಲೆ ಏನಿದ್ದು ನಾವು ಮಾರ್ಕೆಟ್ನಲ್ಲಿಗಿಂತ ನಮ್ಮ ಹತ್ರ ಒಂದು 5 ರೂಪಾಯಿ ಕಡಿಮೆ ಆಗುತ್ತೆ ರೇಟ್.
ಆ ಬೆಲೆದಲ್ಲೇ ನಾವು ಮಾರ್ತಾ ಇದ್ದೀವಿ. ನಮ್ಮ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನಮ್ಮ ಅಂಗಡಿ ಸಿಗುತ್ತೆ, ಅಲ್ಲಿ ಬಂದು ತೊಗೊಂಡವ್ರಿ ಎಲ್ಲರೂ. ಶಾಲೆ ಮಕ್ಕಳ ಸಲುವಾಗಿ ನಮ್ದು ವ್ಯಾಪಾರಕ್ಕಲ್ಲಿ ನಾವು ಮಾಡಕತ್ತೀವಿ ಸರ್. ನಮ್ಮ ಹತ್ರ ಕಡಿಮೆ ಬೆಲೆ ಕೊಟ್ಟು ಶಾಲೆ ಮಕ್ಕಳಿಗೆ ಅನುಕೂಲ ಅಂತೇಳಿ ನಾವು ಮಾರ್ತಾ ಇದೀವಿ ಸರ್. ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ, ಕಮ್ಮಿ ರೇಟಿಗೆ ಸಿಗುತ್ತೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವೃದ್ಧಾಶ್ರಮಕ್ಕೆ ಹೋಗಿ ದಾನವನ್ನು ಪದಾರ್ಥಗಳನ್ನು ದಾನ ಮಾಡಿ, ಮತ್ತು ಇಲ್ಲಿ ನಮ್ಮ ಅಂಗಡಿಯಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ನುಗಳನ್ನು ಕಡಿಮೆ ದರದಲ್ಲಿ ಸಿಗುತ್ತವೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣವನ್ನು ಒತ್ತು ನೀಡಬೇಕೆಂದು ನಮ್ಮಲ್ಲಿ ಪುಸ್ತಕ ಮತ್ತು ಕಡಿಮೆ ದರಗಳಲ್ಲಿ ಸಿಗುತ್ತವೆ. 330